ನಮಸ್ಕಾರ ವೀಕ್ಷಕರೇ, ನೀವು ಸಿಂಹರಾಶಿಯವರಾಗಿದ್ದು ಸಾಲದ ವಿಚಾರದಲ್ಲಿ ಏನಾದರೂ ಸ್ವಲ್ಪ ತಡಕಾಡ್ತಾ ಇದ್ರೆ, ಕಷ್ಟಪಡ್ತಾ ಇದ್ರೆ, ಅಂದರೆ ಯಾರಿಗೋ ಸಾಲ ಕೊಟ್ಬಿಟ್ಟಿದ್ದೀನಿ ಗುರುಗಳೇ, ಅವ್ರು ಮರಳಿ ಕೊಡ್ತಾ ಇಲ್ಲ, ಅಸಲು ಇಲ್ಲ, ಬಡ್ಡಿನೂ ಇಲ್ಲ, ಏನೋ ಸಹಾಯ ಮಾಡೋಣ ಅಂತ ಕೊಟ್ಟೆ, ಅಥವಾ ಏನೋ ಬಡ್ಡಿ ಆಸೆ ಕೊಟ್ಟೆ, ಈಗ ಅಸಲು ಇಲ್ಲ ಬಡ್ಡಿನೂ ಇಲ್ಲ, ಎಷ್ಟು ಓಡಾಡಿದ್ರು ಸಹ ನನಗೆ ಸಾಲ ಕೊಡ್ತಾ ಇಲ್ಲ, ಮರುಪಾವತಿ ಮಾಡ್ತಾ ಇಲ್ಲ ಅನ್ನುವಂಥ ಟೆನ್ಷನ್ ಏನಾದ್ರು ನಿಮ್ಮಲ್ಲಿದ್ದರೆ, ಅಥವಾ ನೀವೇನಾದರೂ ಸಾಲ ತೊಗೊಂಡ್ಬಿಟ್ಟಿದ್ದೀನಿ, ತುಂಬ ಸಾಲ ಮಾಡಿಬಿಟ್ಟಿದ್ದೀನಿ ಗುರುಗಳೇ, ಬಟ್ ಏನು ಸಾಲ ತೀರ್ಸೋಕ್ಕಾಗ್ತಾಯಿಲ್ಲ, ನನಗೆ ಎಷ್ಟು ಪ್ರಯತ್ನ ಮಾಡಿದ್ರು ಸಾಲ ತೀರ್ಸೋಕ್ಕಾಗ್ತಾಯಿಲ್ಲ, ಅಸಲು ಕಟ್ಟೋದಂಗೆ ಇರಲಿ ಬಡ್ಡಿ ಕೂಡ ಕಟ್ಟೋಕ್ಕಾಗ್ತಾ ಇಲ್ಲ ಅನ್ನುವ ಪೊಸಿಷನ್ ನೀವಿದ್ದರೆ, ಅಥವಾ ಇದೆರಡೂ ಅಲ್ಲ, ಸಾಲ ಅಪ್ಲೈ ಮಾಡಿದ್ದೀನಿ, ಸಾಲ ಏನು ಇದು ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ನಮ್ಗೆ ಬರೋ ಇಂಪಾರ್ಟೆಂಟ್ ಸಾಲ ಅದು ಸ್ಯಾಂಕ್ಷನ್ ಆಗಲೇಬೇಕು ನನಗೆ, ಈ ತರಹದ ಪೊಸಿಷನ್ ನೀವಿದ್ದರೆ, ಅಥವಾ ನೀವು ಸಾಲಕ್ಕೋಸ್ಕರ ದುಡ್ಡಿಗೋಸ್ಕರ ಗೋಲ್ಡ್ ಇರಬರ ಬಂಗಾರ ಎಲ್ಲ ಅಡ ಇಟ್ಬಿಟ್ಟಿದ್ದೀರಾ, ಬಂಗಾರ ಬಿಡಿಸ್ಕೊಂಡು ಬರಬೇಕು, ಮನೇಲಿ ದಿನ ಜಗಳ ಆಗ್ತಾ ಇದೆ, ಬಂಗಾರ ಅಡ ಇಟ್ಟಿದ್ದಕ್ಕೆ ಅವಮಾನಗಳಾಗ್ತಾ ಇದೆ, ಈ ಥರದ್ದು ಏನೇ ಇದ್ದರೂ ಸಹ ನೀವು ಈ ವಿಡಿಯೋ ಬಹಳ ಮುಖ್ಯ ನಿಮಗೆ ಗೊತ್ತಲ್ವಾ. ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ವಿಚಾರಗಳು ನಿಮ್ಗೆ ತಿಳಿಸ್ತೇನೆ. ಒಂದು, ನೀವು ಯಾವಾಗ ಅಂದರೆ ಯಾವಾಗ ಸಾಲ ಮಾಡಬೇಕು, ಯಾವಾಗ ಸಾಲ ಮಾಡಬಾರ್ದು ಅನ್ನೋಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ತೇನೆ. ಬಹಳ ಮುಖ್ಯವಾಗಿ ನೀವು ಸಿಂಹರಾಶಿಯವರು ಸಾಲ ಯಾತಕ್ಕೋಸ್ಕರ ಮಾಡ್ತಾರೆ, ಯಾವ ಸಂದರ್ಭಗಳಲ್ಲಿ ಯಾವ ವಿಚಾರಗಳಲ್ಲಿ ಸಾಲ ಮಾಡ್ತಾರೆ ನೋಡಿ. ಸಿಂಹರಾಶಿಯವರು ಅಷ್ಟು ಸುಲಭವಾಗಿ ಸಾಲದ ಸುಳಿಯಲ್ಲಿ ಸಿಗಾಕೊಳ್ಳುವಂಥವ್ರಲ್ಲ. ಆದರೆ ಷಷ್ಠ್ಯಾಧಿಪತಿ ಶನಿ ಆದ್ದರಿಂದ ನಿಧಾನಕ್ಕೆ ಸಾಲದ ಸುಳಿಯಲ್ಲಿ ಸಿಗಾಕಂತೀರ. ಅಂದರೆ ನೀವು ಸಾಲದ ಸುಳಿಯಲ್ಲಿ ನಾನು ಸಿಗಾಕೊಳ್ತಾ ಇದ್ದೀನಿ ಅಂತ ಗೊತ್ತಾಗೋಷ್ಟೊಳಗೆ ಸಿಗಾಕೊಂಡ್ಬಿಟ್ಟಿರ್ತೀರ. ಭಾಳ ನಿಧಾನಕ್ಕೆ, ಸ್ಲೋ ಪ್ರೋಗ್ರೆಸ್ ಅದು, ನಿಧಾನಕ್ಕದು ಕಾಂಪೌಂಡ್ ಆಗ್ತಾ ನೀವು ಲಾಸ್ಟ್ ನೋಡೋಷ್ಟರಲ್ಲಿ ಅರೆ ಇಷ್ಟರ ಸಾಲ ಆಗೋಯ್ತಾ ಅನ್ನಂಗಾಗತ್ತೆ ನಿಮಗೆ. ಅಂದರೆ ಸಾಮಾನ್ಯವಾಗಿ ನಿಮಗೆ ಇದು ಸಾಲದಲ್ಲಿ ಹೋಗ್ತಾ ಇದ್ದೀನಿ ನಾನು ಅಂತಂದರೆ ನೀವು ಮಾಡೋವಂಥವ್ರು ಅಲ್ಲ. ಆ್ಯಕ್ಚುಲಿ ನಿಮ್ಮನ್ನೊಂಥರ ಈ ಬೆನ್ನಿಗೆ ಚೂರಿ ಅನ್ನೋ ಥರ ಸಾಲದಲ್ಲಿ ಸಿಗಾಕೊಳ್ಳುವಂಥದ್ದು ಜಾಸ್ತಿ ಸಿಂಹರಾಶಿಯವರು. ಯಾಕೆ ಅಂದರೆ ಷಷ್ಠ್ಯಾಧಿಪತಿ ಶನೇಶ್ಚರ ಆದ್ದರಿಂದಾಗಿ. ಇನ್ನು ಸಾಲದ ವಿಚಾರಕ್ಕೆ ಬಂದರೆ ಬಹಳ ಮುಖ್ಯವಾಗಿ ನೋಡಿ, ಯಾವಾಗ ಸಾಲ ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ. ಯಾಕೆಂದರೆ ಅಥವಾ ಯಾವಾಗ ಸಾಲ ಮಾಡಬಾರ್ದು ಅನ್ನೋಂಥದ್ದು ನಿಮಗೆ ಹೇಳ್ಬಿಡ್ತೀನಿ. ಯಾವಾಗ ನೀವು ಸಾಲ ಮಾಡಬಾರ್ದು ಅಂತ ನಾನೀಗ ಮುಂದೆ ಹೇಳುವಂಥ ಟೈಮಲ್ಲಿ ನೀವು ಸಾಲ ಮಾಡಿದ್ರಿ ಅಂದರೆ ಅದನ್ನು ತೀರ್ಸೋಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ಅದರಿಂದ ನಾನೀಗ ಮುಂದೆ ಹೇಳುವಂಥ ಸಮಯದಲ್ಲಿ ನೀವು ಸಾಲ ಮಾಡೋಕ್ಕೆ ಹೋಗಬೇಡಿ, ಅಥವಾ ಸಾಲ ಮಾಡಬೇಕಾದ್ರೂ ನಾನು ಹೇಳಿದಂಥ ದಿವಸ ತಿಥಿ ನಕ್ಷತ್ರ ಇದೆಯಾ ಅಂತ ನೋಡ್ಕೊಂಬಿಡಿ. ಭಾಳ ಮುಖ್ಯವಾಗಿ ಸಾಲಗಳನ್ನು ಕೊಡೋದಾಗಲಿ ಅಥವಾ ಸಾಲಗಳನ್ನು ತೆಗೆದುಕೊಳ್ಳೋದಾಗಲಿ ಇದೆರಡನ್ನೂ ಸಹ ಸಂಕ್ರಮಣದಲ್ಲಿ ಮಾಡಬಾರ್ದು. ಪ್ರತಿ ತಿಂಗಳು ಸಹ ರವಿಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೆ, ಅದನ್ನು ನಾವು ಸಂಕ್ರಮಣ ಅಂತ ಕರಿತೀವಿ, ಸಂಕ್ರಾಂತಿ ಅಂತ. ಅದೇನು ಒಳ್ಳೆ ಜನವರಿ ವರ್ಷಕ್ಕೊಂದೇ ಸಂಕ್ರಾಂತಿ ಅಲ್ವ ಅಂತ ಅಲ್ಲ, ಪ್ರತಿ ತಿಂಗಳು ಸಂಕ್ರಾಂತಿ ಇದೆ. ಧನುರ್ರಾಶಿಯಿಂದ ಮಕರ ರಾಶಿಗೆ ಹೋಗೋದನ್ನು ಮಾತ್ರ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಅದಾದಮೇಲೆ ಕುಂಭ ಸಂಕ್ರಾಂತಿ, ಮೀನ ಸಂಕ್ರಾಂತಿ, ಹಿಂಗೆ ದ್ವಾದಶ ರಾಶಿಗಳು ಸಂಕ್ರಾಂತಿ ಇರುತ್ತೆ. ಪ್ರತಿ ತಿಂಗಳು ಯಾವಾಗ ಬರುತ್ತೆ? 13, 14, 15, 16 ಈ ಒಂದು ತಾರೀಕುಗಳಲ್ಲಿ ಯಾವುದೋ ಒಂದು ತಾರೀಕಲ್ಲಿ ಬರುತ್ತೆ. ಆಯ್ತಾ? ಅದು ನೀವು ಕ್ಯಾಲೆಂಡರ್ ನೋಡಿದ್ರೆ ಅದರಲ್ಲಿ ಇರುತ್ತೆ, ಅಥವಾ ನೀವು ಪಂಚಾಂಗ ಇರುತ್ತೆ, ಅಥವಾ ಯಾರು ಕೇಳಿದ್ರೆ ಹೇಳ್ತಾರೆ ಪುರೋಹಿತರುಗಳು. ಸೊ ಪ್ರತಿ ತಿಂಗಳು ಸಂಕ್ರಮಣದ ಕಾಲದಲ್ಲಿ ನೀವು ಸಾಲ ಕೊಡೋದಾಗಲಿ ಸಾಲ ತಗೊಳ್ಳೋದಾಗಲಿ ಮಾಡಬಾರ್ದು. ಆಯ್ತಲ್ಲ? ನೀವು 13, 14, 15, 16 ಈ ತಾರೀಖುಗಳಲ್ಲಿ ಸಾಲ ತಗೊಳ್ಳೋದು ಮಾಡ್ತಾ ಇದ್ದೀರಾ ಅಂದರೆ ಇವತ್ತು ಸಂಕ್ರಮಣ ಇದೆಯಾ ಅಂತ ನೋಡ್ಕೊಂಡ್ಬಿಡ್ಬೇಕು ನೀವು. ಒಂದು. ಎರಡನೇದಾಗಿ ಅಮಾವಾಸ್ಯೆ ದಿವಸ ಸಾಲ ತಗೊಳ್ಳೋದು ಮಾಡಬಾರ್ದು. ಅಥವಾ ಅಮಾವಾಸ್ಯೆ ಹಿಂದಿನ ದಿವಸ, ಹುಣ್ಣಿಮೆಗೆ ಹಿಂದಿನ ದಿವಸ. ಹುಣ್ಣಿಮೆ ಓಕೆ, ಬಟ್ ಹುಣ್ಣಿಮೆ ಹಿಂದಿನ ದಿವಸ ಅಂದರೆ ಚತುರ್ದಶಿ. ಅಮಾವಾಸ್ಯೆ ತೊಗೊಳಂಗಿಲ್ಲ. ಅಮಾವಾಸ್ಯೆ ಹಿಂದಿನ ದಿವಸ ಅಂದರೆ ಚತುರ್ದಶಿ, ಅಂದರೆ ಶುಕ್ಲ ಪಕ್ಷದ ಚತುರ್ದಶಿ, ಕೃಷ್ಣ ಪಕ್ಷ ಚತುರ್ದಶಿ. ಈ ಚತುರ್ದಶಿ ಎಂದು ದಿವಸ ಸಾಲ ಕೊಡೋದಾಗಲಿ ಸಾಲ ತಗೊಳ್ಳೋದಾಗಲಿ ಮಾಡಬಾರದು ಅಂತಿದೆ. ಅಂದರೆ ಆ ಸಮಯದಲ್ಲಿ ಮಾಡ್ರಿ ಏನಾಗುತ್ತೆ, ಸಾಲ ತಗೊಂಬಿಟ್ರಿ ಅಂದರೆ ತೀರ್ಸೋಕ್ಕಾಗಲ್ಲ, ಕೊಟ್ಬಿಟ್ರಿ ಅಂದರೆ ಮರಳು ವಾಪಸ್ ಪಡೆಯೋದು ಕಷ್ಟ ಆಗುತ್ತೆ. ಇಡೀ ತಿಂಗಳಲ್ಲಿ ಹಸ್ತ ನಕ್ಷತ್ರ ಯಾವತ್ತಿರುತ್ತೆ ಅಂತ ನೋಡ್ಕೊಳ್ಳಿ, ಅವತ್ತಿನ ದಿವಸವೂ ಸಹ ಸಾಲ ತಗೊಳ್ಳೋದು ಮಾಡಬಾರದು. ಆಯ್ತಲ್ವಾ? ಇನ್ನು ವಾರಗಳ ವಿಚಾರಕ್ಕೆ ಬಂದರೆ ಮಂಗಳವಾರ, ಸಿಂಹರಾಶಿಯವರು ಮಂಗಳವಾರ, ಭಾನುವಾರ, ಶನಿವಾರ ಈ 3 ವಾರಗಳಲ್ಲಿ ನೀವು ಸಾಲವನ್ನು ತಗೊಳ್ಳೋದಾಗಲಿ ಸಾಲವನ್ನು ಕೊಡೋದಾಗಲಿ ಮಾಡಬಾರ್ದು. ಶನಿವಾರ, ಮಂಗಳವಾರ ಹಾಗೂ ಭಾನುವಾರ ಈ 3 ವಾರಗಳಲ್ಲಿ ಸಾಲ ತಗೊಳ್ಳೋದು ಮಾಡಬಾರ್ದು. ನೀವು ಮಿಕ್ಕಿದೆ 4 ದಿವಸಗಳಾಗಿರುತ್ತೆ ನೋಡಿ. ಇದನ್ನೆಲ್ಲ ನೀವು ಮೂಢನಂಬಿಕೆ ಅದು ಇದು ಅನ್ಕೊಂಡ್ರೆ ನಾನೇನೋ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಮ್ಮ ಪಂಚಾಂಗದಲ್ಲಿ ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾರೆ ಯಾವಾಗ ಸಾಲ ಕೊಡಬೇಕು, ಯಾವ ಸಾಲ ಕೊಡಬಾರ್ದು ಅಂತ. ಸೊ ನೀವು ಅಲ್ಲಿ ಕೊಡಬಾರ್ದು ಅನ್ನೋ ಟೈಮಲ್ಲಿ ಏನಾರು ಕೊಟ್ಕೊಂಡ್ರಿ, ಅಲ್ಲಿ ತಗೊಳ್ಬಾರ್ದು ಅನ್ನೋ ಟೈಮಲ್ಲಿ ನೀವು ತಗೊಂಡ್ರಿ ಅಂದರೆ ಹೇಳಿದ್ನಲ್ಲ, ತಗೊಂಡ್ರೆ ತೀರ್ಸೋಕ್ಕಾಗಲ್ಲ, ಕೊಟ್ಟರೆ ವಾಪಸ್ ಪಡೆಯೋಕ್ಕಾಗಲ್ಲ, ಅವ್ರ ಹತ್ರ ಇದ್ದು ಬಿಡುತ್ತದು. ಇವತ್ತಲ್ವ ಅಸಲು ಇಲ್ಲ ಬಡ್ಡಿನೂ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಸೊ ಈ ಥರದ್ದು ಅಥವಾ ಕೊಡಿಸುವಂಥದ್ದು ಅದು ಕೂಡ ಕೆಲವರು ನೀವು ತಗೊಳೋದಿಲ್ಲ ಬೇರೆ ಯಾರಿಗೂ ಕೊಡಿಸ್ತೀರಾ,
ಅದು ನಿಮಗೆ ತಿನ್ನಂಗಿಲ್ಲ ಉಣ್ಣಂಗಿಲ್ಲ, ನೀವು ಓಡಾಡಬೇಕಾಗತ್ತೆ, ಒದ್ದಾಡಬೇಕಾಗತ್ತೆ. ಸೊ ಇಂತಹ ವಿಚಾರಗಳ ಬಗ್ಗೆ ನೀವು ಗಮನವನ್ನು ಹರಿಸಬೇಕು. ಇನ್ನು ಗುರುಗಳೇ ಇದೆಲ್ಲ ನಾವೇನು ನೋಡಿಲ್ಲ, ಇನ್ಮೇಲೆ ನೋಡ್ತೀನಿ ಬಿಡಿ, ಪರವಾಗಿಲ್ಲ, ಇನ್ಮೇಲೆ ಇದ್ರ ಪ್ರಕಾರವಾಗೇ ಮಾಡ್ತೀನಿ, ಆದರೆ ಈಗ ಆಲ್ರೆಡಿ ಕೊಟ್ಟುಬಿಟ್ಟಿದ್ದೀನಿ, ಈಗ ಆಲ್ರೆಡಿ ತಗೊಂಬಿಟ್ಟಿದ್ದೀನಿ, ಅಥವಾ ಈಗ ಮುಂದೆ ತಗೋಬೇಕು, ನಾನೇನು ಮಾಡಲಿ, ಏನು ಮಾಡ್ರೆ ನನಗೆ ಇದಾಗುತ್ತೆ ಅನ್ನೋಂಥದ್ದು. ಈಗ ಮೊದಲು ನಾನು ಸಾಲ ಕೊಟ್ಬಿಟ್ಟಿರ್ತಕ್ಕಂಥದ್ದು ಅಥವಾ ಸಾಲ ತೊಗೊಂಬಿಟ್ಟಿರ್ತಕ್ಕಂಥದ್ದನ್ನು ಈ ವ್ಯವಹಾರ ಸರಿ ಮಾಡೋವಂಥದ್ದು ಬಗ್ಗೆ ಫಸ್ಟ್ ಹೇಳ್ತೀನಿ ನಿಮಗೆ. ಸಿಂಹರಾಶಿಯವರು ಸಾಲ ಕೊಟ್ಟಿದ್ದಾಗಲಿ ಸಾಲ ತೊಗೊಂಡಿದ್ದಾಗಲಿ ಏನನ್ನೇ ಮಾಡಿದ್ರೂ ಸಹ ನೀವು 2 ಪದಾರ್ಥಗಳನ್ನು ನೀವು ದಾನ ಮಾಡೋದ್ರ ಮೂಲಕ ಅಥವಾ ಸಮರ್ಪಣೆ ಮಾಡೋದ್ರ ಮೂಲಕ ನೀವು ಸಾಲಗಳ ಬಗ್ಗೆ ಅಂದರೆ ನೀವು ಯಾರೊಟ್ಟಿಗೆ ವ್ಯವಹರಿಸಿದಿರಲ್ಲ ಅವರಿಗೆ ಬೆಲ್ಲ ಹಾಗೂ ಕರಿ ಎಳ್ಳು ಇದು 2ನ್ನ ಕೊಡೋದ್ರಿಂದ ಅವರು ನಿಮಗೆ ಏನು ಸಾಲಗಳು ಅವರ ಸಾಲ ಬೇಗ ವ್ಯವಹಾರ ಮುಕ್ತಾಯ. ನಿಮಗೆ ಅದು ಹೆಂಗೆ ಕೊಡೋಕ್ಕಾಗತ್ತೆ ಅಂತ ಕೇಳ್ಬೋದು. ಎಳ್ಳುಂಡೆ ಇರುತ್ತಲ್ಲ, ಬೆಲ್ಲ ಹಾಕಿ ಮಾಡೋದು ಎಳ್ಳುಂಡೆ. ಸೊ ಎಳ್ಳುಂಡೆ ಮಾಡ್ಕೊಂಡ್ರು ಪರವಾಗಿಲ್ಲ, ಅದರ ಎಳ್ಳು ಇರುತ್ತೆ, ಬೆಲ್ಲನೂ ಇರುತ್ತೆ, ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಅದು ಬಂದ್ಬಿಡ್ತು ಒಳಗಡೆ. ಸೊ ಎಳ್ಳುಂಡೆಯನ್ನು ನೀವು ಯಾರಿಗೆ ಸಾಲ ಕೊಟ್ಟಿದ್ದೀರಾ, ಎಳ್ಳು ಬೆಲ್ಲ ಸೇರಿಸಿ, ಎಳ್ಳು ಬೆಲ್ಲ ಅಂತ ಹೇಳ್ತೀವಲ್ಲ, ಸೊ ಈ ಸಂಕ್ರಾಂತಿ ಎಳ್ಳು ಬೆಲ್ಲ ಕೊಟ್ಟಂಗೆ ಆ ಎಳ್ಳು ಬೆಲ್ಲ ಅನ್ನುವಂಥದ್ದು ಅದ್ರದ್ದು ಉಂಡೆ ಆಯಿತಾ ಮಾಡಿಕೊಂಡು ನೀವು ಯಾರ ಹತ್ರ ಸಾಲ ತೊಗೊಂಡಿದ್ದೀರಾ, ಸಾಲ ತೀರ್ಸೋಕ್ಕೆ ಆಗ್ತಾಯಿಲ್ಲ, ಎಳ್ಳು ಬೆಲ್ಲ ಅವರಿಗೆ ಕೊಡಿ, ಏನೋ ಶನಿವಾರದ ದಿವಸ ಅವರಿಗೆ ತೊಳಿದಾರ ಸ್ವೀಟ್ಸು, ನಮ್ಮದು ಋಣ ಬೇಗ ಕಲೀಲಿ, ಬೇಗ ನಿಮ್ಮ ಸಾಲ ತೀರ್ಸಂಗಾಗಲಿ ಅಂತ. ಅಥವಾ ಯಾರ ಹತ್ರ ಸಾಲ ಕೊಟ್ಟಿದ್ರು ವಾಪಸ್ ಬರ್ತಾ ಇಲ್ಲ, ಅಪ್ಪ ತಗೋ ನಿಂದು ಋಣ ಕ್ಲಿಯರ್ ಆಗಲಿ, ಸೊ ಬೇಗ ಸಾಲ ತೀರ್ಸೋ ಶಕ್ತಿ ಭಗವಂತ ನಿನಗೆ ಕೊಡಲಿ, ಆ ಮನಸ್ಸು ದೇವ್ರು ನಿಂಗೆ ಕೊಡಲಿ, ಆ ಶಕ್ತಿ ನಿಂಗೆ ಕೊಡಿ ಅಂತ. ಆ ಎಳ್ಳು ಬೆಲ್ಲ ಯಾವಾಗ ಎಕ್ಸ್ಚೇಂಜ್ ಆಗುತ್ತಲ್ಲ ಸಿಂಹರಾಶಿಯವರು ಹಾಗೂ ಅವ್ರು ಎಲ್ಲಿ ಸಾಲ ತೊಗೊಂಡ್ರು ಅಲ್ಲಿ, ನೀವು ಬ್ಯಾಂಕಲ್ಲಿ ತಗೊಂಡಿದೆ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ಗಾರ ತೊಗೊಂಡೋಗ್ಕೊಡಿ, ಸರ್ ತೊಗೊಳ್ಳಿ ಸರ್ ಸ್ವೀಟ್ಸು ಅಂತ, ಆಯಿತಾ, ಅದರಲ್ಲಾದ್ರೂ ನಿಮಗೆ ಅನುಕೂಲ ಆಗುತ್ತೆ. ಸೊ ಇದೇನಾಗುತ್ತೆ, ಅವರ ಋಣಬಾಧೆಗಳನ್ನು ಪರಿಹಾರ ಮಾಡಿಕೊಡುತ್ತೆ, ಆಯಿತಾ. ಇಲ್ಲ ಅಂದರೆ ಯಾವ್ದಾದ್ರು ಶನೇಶ್ವರನ ದೇವಸ್ಥಾನಗಳಲ್ಲಿ ಅಥವಾ ಈಶ್ವರನ ದೇವಸ್ಥಾನದಲ್ಲಿ ಬೆಲ್ಲ, ಅಕ್ಕಿ, ಕರಿಯಳ್ಳು, ಅಂದರೆ ನೀವೊಂದು 50-60 kg 70 kg ಇದ್ರೆ ಅಂದರೆ 3/4 ಭಾಗ ಅಕ್ಕಿನೇ ಇದ್ರೂ ಪರವಾಗಿಲ್ಲ, ಒಂದು 1/4 ಭಾಗನಾರು ಬೆಲ್ಲ ಮತ್ತು ಕರಿಯಳ್ಳು, ಒಂದು 4-5 kg ಕರಿಯಳ್ಳು, 4-5 kg ಬೆಲ್ಲ, ಒಂದು 10 kg ಎಳ್ಳು, ಒಂದು 10 kg ಬೆಲ್ಲ, ಆಮೇಲೆ ಮಿಕ್ಕಿದ್ದೆಲ್ಲೋದು ಸಹ ಬೇಕಾದರೆ ನೀವು ಅಕ್ಕಿ ಹಾಕೊಂಡು ತುಲಾಭಾರ ಮಾಡಿಸ್ಕೊಳ್ಳಿ. ಅದು ಶನಿವಾರ ಮಾಡಿಸ್ಕೊಳ್ಳಿ ಖಂಡಿತವಾಗಿ. ಯಾವುದಾದ್ರು ಈಶ್ವರನ ದೇವಸ್ಥಾನದಲ್ಲಿ ಕರಿಯಳ್ಳು, ಬೆಲ್ಲ ಹಾಗೂ ಅಕ್ಕಿ ಇದು 3 ಮಿಶ್ರಣ ಮಾಡಿಕೊಂಡು ನೀವು ತುಲಾಭಾರ ಮಾಡಿಸ್ಕೊಂಡ್ರೂ ಸಹ ಖಂಡಿತವಾಗಿ ನಿಮಗೆ ಈ ಸಾಲ ಬಾಧೆಗಳಿಂದೆಲ್ಲ ಋಣಬಾಧೆಗಳಿಂದೆಲ್ಲ ಹೊರಬರ್ತೀರ. ಇಲ್ಲ ಅಂದರೆ ನೀವು ಇನ್ನೇನು ಮಾಡಬಹುದು ಅಂತಂದರೆ, ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ವಿಶೇಷವಾದಂತಹ ಋಣಬಾಧ ಮಂತ್ರ, ಒಂದು ಮಂತ್ರವನ್ನು ಹೇಳ್ತೇನೆ. ಪ್ರತಿದಿನ ಬೆಳಗ್ಗೆ ಹಾಗೂ ಸಾಯಂಕಾಲ ಸೂರ್ಯೋದಯದ ಸಮಯ ಹಾಗೂ ಸೂರ್ಯಾಸ್ತದ ಸಮಯ ಇದೆರಡು ಬಹಳ ಪರ್ವಕಾಲಗಳು, ಉದಯತಲ್ವಾ. ಸೂರ್ಯ ಇನ್ನೇನು ಹುಡ್ತಾ ಇದ್ದಾನೆ ಅನ್ಬೇಕಾರೆ, ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ಬೇಕಾರೆ, ಆ 2 ಗಳಿಗೆಗಳು ಬಹಳ ವಿಶೇಷ. ಸೊ ಆದ್ದರಿಂದ ಆ ಸಮಯದಲ್ಲಿ ನೀವು ನಾನೀಗ ಈ ವಿಡಿಯೋ ಎಂಡಲ್ಲಿ ಹೇಳಿರ್ತಕ್ಕಂತಹ ಆ ಒಂದು ವಿಶೇಷವಾದಂತಹ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಒಂದು 6 ಬಾರಿ ಕೇಳಿಸ್ಕೊಳ್ಬೇಕು, ಸೂರ್ಯೋದಯ ಸೂರ್ಯಾಸ್ತದಲ್ಲಿ. ಈ ವಿಡಿಯೋ ಎಂಡಲ್ಲಿ ಹೇಳಿರ್ತೀನಿ, ಗೊತ್ತಲ್ವಾ. ಅದನ್ನು ಕೇಳಿಸ್ಕೊಳ್ಳೋದ್ರೆ ಏನಾಗುತ್ತೆ, ನಿಮ್ಮ ಈ ಸಾಲ ಬಾಧೆಗಳೆಲ್ಲ ಖಂಡಿತವಾಗಿ ಪರಿಹಾರವಾಗುತ್ತೆ. ಸೊ ಇಷ್ಟು ಸಿಂಪಲ್ ಆಗಿ, ಅಷ್ಟಲ್ಲದೆ ಇನ್ನು ದೊಡ್ಡ ವಿಶೇಷ ಪರಿಹಾರವನ್ನು ಸಹ ಹೇಳ್ತೇನೆ. ಆದರೂ ಸಹ ಇನ್ನು ಈಗ ಆಲ್ರೆಡಿ ಬಂಗಾರ ಅಡ ಇಟ್ಬಿಟ್ಟಿದ್ದೀರಾ, ಬಂಗಾರ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಲೋನ್ ಸ್ಯಾಂಕ್ಷನ್ ಆಗಬೇಕು ಅಂದರೆ ಏನು ಮಾಡಬೇಕು ಸಿಂಹರಾಶಿಯವರು? ಲೋನ್ ಸ್ಯಾಂಕ್ಷನ್ ಆಗಬೇಕು ಅಂತಂದರೆ ನೀವು ಕಡ್ಡಾಯವಾಗಿ ಮನೆ ಹತ್ರದಿರೋ ಶನೇಶ್ವರ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಥವಾ ಶನೇಶ್ವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚತಕ್ಕಂಥದ್ದು, ಶನೇಶ್ವರ ದೇವಸ್ಥಾನದಲ್ಲಿ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಇದೆಲ್ಲ ಮಾಡೋದ್ರ ಮೂಲಕನೂ ಸಹ ನಿಮಗೆ ಬೇಗ ಸಾಲ ಸ್ಯಾಂಕ್ಷನ್ ಆಗ್ತಕ್ಕಂಥದ್ದು ಸಹ ಇದೆ, ಆಯ್ತಲ್ವಾ. ಸೊ ಇಲ್ಲಿ ನೀವು ಗಮನಿಸಬೇಕಾದ ವಿಚಾರ ಏನಂದರೆ, ಸಾಲ ತಗೊಳ್ಳೋಂಥದ್ದೇನಿದೆಯಲ್ಲ ಇದನ್ನು ನಾನು ಈಗ ಸ್ಟಾರ್ಟಿಂಗಲ್ಲಿ ಹೇಳ್ದೆ, ಆ ದಿನಗಳಲ್ಲಿ ತಗೋಬೇಡಿ ಅಥವಾ ಆ ದಿನಗಳಲ್ಲಿ ಕೊಡಬೇಡಿ, ವ್ಯವಹಾರ ಮಾಡಬೇಡಿ. ಮಾಡಿಬಿಟ್ಟಿದ್ದೀರಾ ಪರಿಹಾರ ಅಂದರೆ ಇದಷ್ಟು ಪರಿಹಾರ ಹೇಳಿದ್ದೀನಿ. ಇಷ್ಟು ಅಲ್ಲದೆ ಒಂದು ವಿಶೇಷವಾದಂತಹ ಇನ್ನೂ ಒಂದು ಪರಿಹಾರ ಹೇಳ್ತೇನೆ ನಿಮಗೆ. ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಜನವರಿ 25ನೇ ತಾರೀಕು ಗುರುವಾರ ಹುಣ್ಣಿಮೆ, ಬಣದ ಹುಣ್ಣಿಮೆ ಅಂತ ಕರಿತೀವಿ, ಬಹಳ ವಿಶೇಷವಾದಂತಹ ದಿವಸ. ನಿಮ್ಮೆಲ್ಲರ ಒಂದು ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವುದಕ್ಕೆ ಅವತ್ತಿನ ದಿವಸ ನಾವು ಮಾಡುವ ಪ್ರಯೋಗಗಳು ಯಶಸ್ವಿ ಆಗ್ತದೆ. ಆದ್ದರಿಂದ ಈ ಜನವರಿ 25 ಗುರುವಾರ ಬಣದ ಹುಣ್ಣಿಮೆಗೆ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಋಣಬಾಧ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ.
ಸಾಲ ಬಾಧೆಗಳು ಪರಿಹಾರ ಮಾಡುವ ಹೋಮ. ಅದರ ಜೊತೆಗೆ ನೀವು ಅಡಮಾನ ಇಟ್ಟಂತ ಬಂಗಾರ, ಅದು ಯಾವುದೋ ಒಂದು ಅಂಗಡಿಯಲ್ಲಿ ಬಂಗಾರ ಅಡ ಇಟ್ಟಿರಬಹುದು, ಅಥವಾ ಯಾವುದೊಂದು ಬ್ಯಾಂಕಲ್ಲಿ ಇಟ್ಟಿರಬಹುದು, ಯಾವ ವ್ಯಕ್ತಿಗೆ ಅಡ ಇಟ್ಟಿರಬಹುದು, ಅದು ಸಂಬಂಧ ಇಲ್ಲ. ಅಡಮಾನ ಇಟ್ಟಂತ ಬಂಗಾರವನ್ನ ಬಿಡಿಸಿಕೊಂಡು ಬರುವಂತಾಗಲಿ ಅಂತ ಹೇಳಿ ಸ್ವರ್ಣಾಕರ್ಷಣ ಭೈರವ ಹೋಮ, ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಎರಡು ವಿಶೇಷವಾದಂತಹ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಸರ್ಪದೋಷಗಳಿದ್ದಾಗಲೂ ಬಹಳಷ್ಟು ಸಾರಿ ಈ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡು ಆರೋಗ್ಯ ಬಾಧೆ ಉಂಟಾಗಿ ಸ್ವಲ್ಪ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಾಗಿ ಸಾಲಗಳು ತೀರ್ಸಕ್ಕಾಗದೆ ಶತ್ರುತ್ವ ಗಲಾಟೆಗಳಾಗುತ್ತೆ. ಸಾಲ ಕೊಟ್ಟವರಿಗೆ, ಸಾಲ ಕೊಡಿಸಿದವರಿಗೆ, ಸಾಲ ತಗೊಂಡವ್ರ ಜೊತೆಗೇನೆ ಗಲಾಟೆಗಳಾಗುತ್ತೆ. ಅದು ಕೂಡ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆಯನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ನಿಮ್ಮ ಷಷ್ಠ್ಯಾಧಿಪತಿಯಾದ ಎಲ್ಲ ಗ್ರಹಗಳಿಗೂ ಸಹ ಶಾಂತಿ ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಈ ಎಲ್ಲ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಈ ರುದ್ರಾಣಿ ಎನ್ನುವಂಥ ಒಂದು ಬೀಜಗಳ ಒಂದು ಮಾಲೆಯನ್ನು ಕೊಡ್ತೇವೆ. ರುದ್ರಾಕ್ಷಿ ಬಂದು ಈಶ್ವರ ಶಿವ, ಗೊತ್ತಾಯ್ತಲ್ವಾ? ರುದ್ರಾಣಿ ಬಂದು ಸ್ತ್ರೀ ಶಕ್ತಿ. ರುದ್ರಾಕ್ಷ ಪುರುಷ ಶಕ್ತಿ ಆದರೆ ರುದ್ರಾಣಿ ಸ್ತ್ರೀ ಶಕ್ತಿ ಆಗಿರ್ತದೆ. ಅಮ್ಮನವರ ಒಂದು ಸಾನ್ನಿಧ್ಯವಿರುವ ಪವರ್ಫುಲ್ ಆಗಿರತಕ್ಕಂತಹ ರುದ್ರಾಣಿ ಬೀಜಗಳಿರ್ತಕ್ಕಂಥ ರುದ್ರಾಣಿ ಮಾಲೆ. ಸಾಸಿವೆ ಕಾಳಷ್ಟು ದೊಡ್ಡ ಇರುತ್ತೆ, ತುಂಬ ದೊಡ್ಡರಲ್ಲ, ಒಂದು ಬಿಳಿ ಸಾಸಿವೆ ಇರುತ್ತಲ್ಲ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ. ಅಷ್ಟು ಚಿಕ್ಕದಾಗಿರತಕ್ಕಂತಹ ಒಂದು ಮಾಲೆಗಳಿದು. ಬಹಳ ಕಷ್ಟ ಇದು ಶೇಖರಣೆ, ಇದನ್ನ ಇಟ್ಕೊಳ್ಳೋದು ಬಹಳ ಕಷ್ಟ, ಇದರ ಸಂಗ್ರಹಣೆನೇ ಬಹಳ ಕಷ್ಟ. ಆದರೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಸಾಲ ತೀರಿಸುವ ವಿಚಾರದಲ್ಲಿ, ಬಂಗಾರವನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ, ಋಣಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುವ ವಿಚಾರದಲ್ಲಿ ಇದು ಬಹಳ ವಿಶೇಷವಾದ ಶಕ್ತಿ ಉಳ್ಳಂಥದ್ದು. ಆದ್ರಿಂದ ಈ ರುದ್ರಾಣಿ ಮಾಲೆಯನ್ನು ನಾವು ಋಣಬಾಧಾ ನಿವಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಈ ಒಂದು ಮಾಲೆಯನ್ನು ಸಿಂಪಲ್ ನೀವು ಹಾಕ್ಕೊಂಡ್ರೂ ಸಾಕು. ಬಹಳಷ್ಟು ಜನರಿಗೆ ಏನೋ ಏನು ಮಾಡೋದು ಗುರುಗಳೇ, ನನಗೆ ಯಾರಿಗೂ ಏನು ಮೋಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಲ್ಲ, ಬಟ್ ಸಾಲಗಾರರ ಕಾಟ ತೀರ ಜಾಸ್ತಿ ಆಗ್ಬಿಟ್ಟಿದೆ, ನಂಗೆ ಸ್ವಲ್ಪ ನೆಮ್ಮದಿ, ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು, ಯಾರ್ದು ಸಾಲ ನಾನು ಬಾಕಿ ಇಟ್ಕೊಳಲ್ಲ, ಎಲ್ಲರದ್ದು ತೀರಿಸ್ಬಿಡ್ತೇನೆ, ನಂಗೊಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಅವ್ರು ನನಗೆ ಆಗಾಗ ಬಂದು ಕಾಟ ಕೊಡ್ತಾರೆ, ನನಗೆ ಕೆಲಸ ಮಾಡಿ ಸಾಲ ತೀರ್ಸೋಕ್ಕಾಗಲ್ಲ, ಮೇಲಿಂದ ಮೇಲೆ ಹಿಂಸೆ ಮಾಡಿ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ರೆ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಆಸ್ತಿ ಮಾರಾಟ ಮಾಡು ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದೇನೋ ಮಾರಾಟ ಮಾಡಿ ದುಡ್ಡು ಕೊಡು ಅಂತ ಹೇಳ್ತಿದ್ದಾರೆ, ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ತುಂಬ ಹಿಂಸೆ ಆಗ್ತಾ ಇದೆ ಅನ್ನುವಂಥವರಿಂದ ಹಿಡಿದು ಸಾಲವನ್ನು ಕೊಟ್ಬಿಟ್ಟಿದ್ದೀನಿ, ಕೈಗೆ ಸಿಗ್ತಾ ಇಲ್ಲ, ಏನು ಮಾಡಿದ್ರು ಕೈ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಸಹ ಏನೊಂದು ಕಾರಣ ಹೇಳ್ತಾನೆ, ನನ್ನ ಜೇಬಲ್ಲಿ ಇದ್ದಿದ್ದೆ ಇನ್ನೊಂದ್ಸಲ ಬೇಕಾದ್ರೆ ಇಸ್ಕೊಂಡು ಹೋಗ್ಬಿಡ್ತಾನೆ, ನನ್ನ ಅಕೌಂಟಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡು ಇದ್ರೆ ಬೇಕಾದ್ರೆ ಹಾಕೊಂಡು ಹಾಕ್ಸ್ಕೊಂಡ್ಬಿಡ್ತಾನೆ, ಅವನ ಹತ್ರ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಅವನ ಹತ್ರ ದುಡ್ಡು ಇಸ್ಕೊಂಬರೋಕ್ಕೂ ಆಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಅನ್ನುವರ ತನಕ, ಅಥವಾ ಕೊಡಿಸ್ಬಿಟ್ಟಿದ್ದೀನಿ ಇಬ್ರಿಗೂ ಏನೋ ತಗೊಂಡವನ ಕೈ ಸಿಗ್ತಾ ಇಲ್ಲ, ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ನೀರು ಬಂದ್ರೆ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಸಿಗಾಕೊಂಡವ್ರ ತನಕ ಎಲ್ಲರಿಗೂ ಸಹ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆಯನ್ನು ಧಾರಣೆ, ಈ ರುದ್ರಾಣಿ ಮಾಲೆ ಹಾಕ್ಕೊಂಡ್ಬಿಟ್ರೆ ನಿಮಗಿದು ಗೊತ್ತೂ ಆಗಲ್ಲ. ನೀವು ಒಳಗಡೆ ಇಟ್ಬಿಟ್ರೆ ನಿಮ್ಗೆ ಎಷ್ಟು ಲೈಟ್ ವೇಟ್ ಅಂದರೆ ಇದು ನಿಮಗೆ ಏನೂ ಗೊತ್ತಾಗಲ್ಲ. ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆ ನಿಮಗಿದು ಭಾರನೇ ಇಲ್ಲ, ಲೈಟ್ ವೇಟ್, ಒಂಥರ ಅಷ್ಟು ಹೇಳಿದ್ರೆ ನಮಗೆ ಸಾಸಿವೆ ಕಾಲಿನಷ್ಟು ಇರತಕ್ಕಂತಹ ಒಂದು ಏನು ಬೀಜಗಳಿದು, ರುದ್ರಾಣಿ ಬೀಜಗಳು. ಸೊ ಇಂಥ ಒಂದು ಒಳ್ಳೆ ಪವರ್ಫುಲ್ ಆಗಿರತಕ್ಕಂತಹ ಒಂದು ಮಾಲೆಯನ್ನು ನೀವು ಧಾರಣೆ ಮಾಡಿದ್ರೆ, ಆಗಲೇ ಹೇಳಿದ್ನಲ್ಲ, ಸಾಲಗಾರರ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ಅಥವಾ ಸಾಲ ಕೊಟ್ಟಿದ್ದು ವಾಪಸ್ ಅವ್ನ ಕೈಗೆ ಸಿಗ್ತಾ ಇಲ್ಲ, ಅಥವಾ ಎಲ್ಲ ಕರೆಕ್ಟ್ ಆಗಿದೆ, ಎಷ್ಟು ದುಡಿದ್ರೂ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಈ ಥರ, ಅಥವಾ EMIಗಳು ನೀವೇನಾದ್ರು ತುಂಬ EMIಗಳು ಮಾಡ್ಕೊಂಡಿದ್ರೆ EMIಗಳು ಕಟ್ಟಿ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ನನಗೆ ಯಾರು ಹೇಳ್ತಾ ಇದ್ರು. ಒಂದು ಕಡೆ MEI ಲೇಔಟ್ ಅಂತ ಇತ್ತಂತ, ಅವ್ರು ನೋಡ್ಬೇಕಾದ್ರೆ EMI ಲೇಔಟ್ ಅಂತ ಓದ್ತಾ ಇದ್ರಂತ. ಯಾಕೆಂದ್ರೆ EMI ಕಟ್ಟಿ ಅವ್ರಿಗೆ ತಲೆಯಲ್ಲಿ ಅದೇ ತುಂಬಿಕೊಂಡಿದೆ ಅಂತ. ಸೊ ಅದರಿಂದ ಅಷ್ಟು ಜನಗಳಿಗೆ EMI, ಪ್ರತಿಯೊಂದು EMI ಇವತ್ತಿನ ದಿವಸ. ಸೊ ಅಷ್ಟೆಲ್ಲ ಸಿಗಾಕೊಂಡಿದ್ದೀರಾ ಅಂದರೂ ನಿಮಗೆ ಒಂದು ಪರಿಹಾರ ಸ್ವರೂಪ, ಒಂದು ಆಶಾದಾಯಕ ಆಯ್ತಲ್ವ. ಯಾಕೆಂತಂದ್ರೆ ನೀವು ನಿಷ್ಠೆಯಿಂದ ದುಡಿಮೆ ಮಾಡಿ, ನೀವು ನಿಷ್ಠೆಯಿಂದ ಸಾಲ ತೀರಿಸಿದ್ರೆ ಮಾತ್ರ ಸಾಲ ತೀರಿಸೋದು, ಇಲ್ಲಾಂದ್ರೆ ಸಾಲ ಯಾವ ಕಾರಣಕ್ಕೂ ತೀರಲ್ಲ. ಆದರೆ ಅದನ್ನು ಮಾಡ್ಲಿಕ್ಕೊಂದು ಮನಸ್ಸು ಬರಬೇಕಲ್ಲ. ಈಗ ನಿಮ್ಮ ಹತ್ರ ಬರುವ ದುಡ್ಡು ಸಾಲ ತೀರಿಸ್ಬಿಡ್ಬೇಕು ಮೊದಲು ಅಂತ ನಿಮಗೆ ಮನಸ್ಸು ಬರಬೇಕು. ಬೇರೆ ಎಲ್ಲೋ ಕಡೆ ಖರ್ಚು ಮಾಡಿಬಿಟ್ರೆ, ಅಯ್ಯೋ ಅಲ್ಲಿ ಖರ್ಚು ಮಾಡಿಬಿಟ್ಟೆ, ಇಲ್ದಿದ್ರೆ ಸಾಲನಾರು ತೀರಿಸ್ಕೊಂಡಿದ್ರೆ ಅಟ್ಲೀಸ್ಟ್ ಇದಕ್ಕಾರ ಇರ್ತಿತ್ತು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ಟೆ ಅಂತಾರೆ. ಎಷ್ಟೋ ಜನ ಹೇಳ್ತಿರಲ್ವಾ. ಸೊ ಅದೆಲ್ಲ ಪರಿಹಾರವಾಗಲಿಕ್ಕೆ ಅದ್ಭುತವಾದಂತಹ ಪರಿಹಾರ ಮಾರ್ಗ ಈ ಒಂದು ರುದ್ರಾಣಿ ಮಾಲೆ. ಇದನ್ನ ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡ್ಕೊಂಡು ನೀವು ಹಾಕ್ಕೊಂಡಾಗ ಈ ಸಾಲ ಬಾಧೆಗಳು, ಗೋಲ್ಡ್ ಲೋನು ಇತ್ಯಾದಿ ಎಲ್ಲಗಳಿಂದ ನಿಮಗೆ ಪರಿಹಾರ ಶತಸಿದ್ಧವಾಗಿ ಸಿಗಬೇಕು ಅನ್ನುವಂತ ಹೇಳಿ ನಮ್ಮ ಪ್ರಯತ್ನ. ಅದರಿಂದ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಹಾಗೂ ಸಾಲ ಬಾಧೆಗಳಿಂದ ಖಂಡಿತವಾಗಿ ನೀವು ಒಂದು ಮುಕ್ತಿಯನ್ನು
ಒಂದು ಒಂದು ಮುಕ್ತಿ ಅಂದ್ರೆ ಹೇಗೆ, ಅಟ್ಲೀಸ್ಟ್ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮುನ್ನುಗ್ಗಬಹುದು. ಒಂದೊಂದಾಗಿ ಪರಿಹಾರ ಆಗ್ತಾ ಬರುತ್ತೆ. ನನಗೆ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡವನು ಸಹ ಆಯಿತು ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ ತೀರ್ಸಾಕು, ಇನ್ನೊಂದು 3 ತಿಂಗಳು ಟೈಮ್ ಕೊಡ್ತೀನಿ ಇನ್ನೊಂದು ತೀರ್ಸಾಕು ಅನ್ನೋ ರೀತಿಯಲ್ಲಿ ನಿಮಗೊಂದು ಸ್ವಲ್ಪ ಉಸಿರಾಡ್ಕೊಳ್ಳೋಕ್ಕಾರ ಅವಕಾಶ ಕೊಡ್ತಾನೆ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಸೊ ಅದರಿಂದ ಏನೋ ಒಂದು ಅವಕಾಶ ಸಿಗಲಿ ನಿಮಗೆ, ಖಂಡಿತ ಒಳ್ಳೇದಾಗಲಿ. ಒಳ್ಳೆ ರೀತಿಯಲ್ಲಿ ಮಾತ್ರ ಬಳಸ್ಕೊಳ್ಳಿ ಇದನ್ನು, ಗೊತ್ತಾಯ್ತಲ್ವಾ? ಯಾಕೆಂದರೆ ಯಾರಿಗೂ ಮೋಸ ಮಾಡುವ ಉದ್ದೇಶ ಇರಬಾರದು, ಎಲ್ಲರಿಗೂ ಸಹ ಒಳ್ಳೇದಾಗಬೇಕು. ಕೊಟ್ಟವನಿಗೂ ಒಳ್ಳೇದಾಗಬೇಕು, ತಗೊಂಡಂಥ ನೀವು ಮರುಪಾವತಿ ಮಾಡೋಂಥ ನಿಮಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ, ಆಯ್ತಲ್ವಾ? ಪ್ರಸಾದ ಸ್ವರೂಪವಾಗ ಈ ಒಂದು ರುದ್ರಾಣಿ ಮಾಲೆಯನ್ನ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರ್ಶನ ಪ್ರಸಾದ ಎಲ್ಲ ಸಹ ಕಳಿಸ್ಕೊಡ್ತೇವೆ. ಡೈಲಿ ಹಣೆಗೆ ಹಚ್ಕೊಳ್ಳಿ. ಈ ರುದ್ರಾಣಿ ಮಾಲೆಯನ್ನ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋದಲ್ಲಿ ಈಗ ಎಂಡಲ್ಲಿ ಹೇಳ್ತಕ್ಕಂಥ ಈ ಒಂದು ಸ್ತೋತ್ರವನ್ನ ಬೆಳಗ್ಗೆ ಒಂದು 6 ಬಾರಿ, ಸಂಜೆ ಒಂದು 6 ಬಾರಿ ಕೇಳಿಸ್ಕೊಳ್ತಾ ಇರಿ. ಸಾಲಬಾಧೆಯಿಂದ ನಿಮಗೆ ಬೇಗ ಮುಕ್ತಿ ಸಿಗಲಿ. ಖಂಡಿತವಾಗಿ ನಿಮಗೊಂದು ಭವ್ಯ ಉತ್ತಮವಾದ ಭವಿಷ್ಯ ನಿಮಗೆ ಸಿಗುವಂತಾಗಲಿ, ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಮಂಗಳೋ ಭೂಮಿ ಪುತ್ರಶ್ಚಾರಣ ಹರ್ತಾ ಧನಪ್ರದಃ ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮಾವರೋಧಕಃ. ಓಂ ಲೋಹಿತೋ ಲೋಹಿತಾಕ್ಷಶ್ಚ ಸಾಮಗಾನಾಂ ಕೃಪಾಕರಃ ಧರಾತ್ಮಜಃ ಕುಜೋ ಭೂಮೌ ಭೂತಿದೋ ಭೂಮಿನಂದನಃ. ಓಂ ಅಂಗಾರಕೋ ಯಮಶ್ಚೈವ ಸರ್ವರೋಗಾಪಹಾರಕಃ ವೃಷ್ಟೇಃ ಕರ್ತಾಪಹರ್ತಾ ಚ ಸರ್ವಕಾಮಫಲಪ್ರದಃ. ಏತಾನಿ ಕುಜನಾಮಾನಿ ನಿತ್ಯಂ ಯಃ ಶ್ರದ್ಧಯಾ ಪಠೇತ್ ಋಣಂ ನ ಜಾಯತೆ ತಸ್ಯ ಧನಂ ಶೀಘ್ರಮವಾಪ್ನುಯಾತ್. ಓಂ ಓಂ ಋಣರೋಗಾರಿದಾರಿದ್ರ್ಯಂ ಯೇ ಚೇನ್ಯೇ ಹ್ಯಪಮೃತ್ಯವಃ ಭಯಕ್ಲೇಶಮನಸ್ತಾಪಾಃ ನಶ್ಯಂತು ಮಮ ಸರ್ವದಾ. ಓಂ ಅತಿವಕ್ತ್ರದುರಾರಾಧ್ಯ ಭೋಗಮುಕ್ತಿಜಿತಾತ್ಮನಃ ತುಷ್ಟೋ ದದಾಸಿ ಸಾಮ್ರಾಜ್ಯಂ ಹೃಷ್ಟೋ ಹರಸಿ ತತ್ಕ್ಷಣಾತ್. ಓಂ ವಿರಿಂಚಿ ಶಕ್ರ ವಿಷ್ಣೂನಾಂ ಮನುಷ್ಯಾಣಾಂ ತು ಕಥಾ ತೇನ ತ್ವಂ ಸರ್ವಸತ್ವೇನ ಗ್ರಹರಾಜೋ ಮಹಾಬಲಃ. ಪುತ್ರಾನ್ ದೇಹಿ ಧನಂ ದೇಹಿ ತ್ವಾಮಸ್ಮಿ ಶರಣಂ ಗತಃ ಋಣದಾರಿದ್ರ್ಯ ದುಃಖೇನ ಶತ್ರುಣಾಂ ಚ ಭಯಾತ್ ತತಃ. ಹರಿ ಓಂ.